ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಸಿಐಡಿ ತನಿಖಾ ತಂಡ ಚುರುಕುಗೊಳಿಸಿದೆ. 6 ಆಪ್ತ ಸಿಬ್ಬಂದಿಗೆ ಸಿಐಡಿ ನೋಟಿಸನ್ನು ಕೊಟ್ಟಿದೆ. ಇವತ್ತು 3 ಜನಕ್ಕೆ ಹಾಜರಾಗೋದಕ್ಕೆ ಸೂಚನೆ ಕೊಟ್ಟಿತ್ತು. ನಾಳೆ ಇನ್ನುಳಿದಂಥ 3ರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಅಂದರೆ 2 ಹಂತಗಳಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಸಿಐಡಿ ಮುಂದಾಗಿದೆ. ಗೃಹ ಸಚಿವರಿಗೆ ಕಳೆದ ವಾರ ರಾಜಣ್ಣ ಅವರು ದೂರನ್ನು ಕೊಟ್ಟಿದ್ದರು. ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಖುದ್ದು ಮನವಿಯನ್ನು ಕೊಟ್ಟು ಬಂದಿದ್ದರು. ಅಂದರೆ ದೂರಲ್ಲ, ಅದು ಮನವಿಯನ್ನು ಕೊಟ್ಟು ಬಂದಿದ್ದರು. ಆ ಬೆಂಗಳೂರು ಮನೆಯಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು 2 ಬಾರಿ ಅಂತ. ಜೀನ್ಸನ್ನು ಧರಿಸಿ ಬಂದಿದ್ದಂಥ ಯುವತಿ 25ರಿಂದ 30 ವರ್ಷದ ಆಸುಪಾಸಿನ ಯುವತಿ, ತಾನು ವಕೀಲೆ ಅಂತ ಹೇಳ್ಕೊಂಡು ಬಂದಿದ್ಲು. ಆ ಯುವತಿಯ ಜೊತೆಯಲ್ಲಿ ಒಬ್ಬ ಗಡ್ಡಧಾರಿ ಯುವಕ ಕೂಡ ಬಂದಿದ್ದ. ನನ್ನನ್ನು ವೈಯಕ್ತಿಕವಾಗಿ ಮೀಟಿಂಗನ್ನು ಮಾಡಬೇಕು ನಿಮ್ಮ ಜೊತೆ ಅಂತೇಳಿ ಹೇಳಿದಾಗ ಅದಕ್ಕೆ ಅವಕಾಶ ಇಲ್ಲ, ಏನಾದರೂ ಇತ್ತು ಅಂತಂದರೆ ಅಹವಾಲನ್ನು ಕೊಡಿ, ನಾನು ತಗೋತೀನಿ, ಗಮನಿಸ್ತೀನಿ ಅಂತ ಹೇಳಿ ಕಳಿಸ್ದೆ. ಅದಾದ ಬಳಿಕ ಇನ್ನೊಮ್ಮೆ ಬಂದಿದ್ದರು. ನನ್ನ ಕೈ ಹಿಡ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಕಪಾಳು ಕೊಡ್ದಿದ್ದೆ ಅಂಥೇಳಿ ಪರಮೇಶ್ವರ್ ಅವರಿಗೆ ಕೊಟ್ಟಂಥ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗಾಗಿ ಆ ಮನವಿ ಪತ್ರವನ್ನು ಕೊಂಡಂಥ ಗೃಹ ಸಚಿವರು ಅದನ್ನು ಆಧರಿಸಿ ತನಿಖಾ ಕ್ರಮಕ್ಕೆ ನಿರ್ಧಾರವನ್ನು ಮಾಡಿದರು. ರಾಜಣ್ಣವರ ಪುತ್ರ ಕೂಡ ಮೊದಲು ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದರು ನೋಡಿ. ಆ ಬಳಿಕ ಹನಿ ಟ್ರ್ಯಾಪ್ ಅಲ್ಲ, ಸುಪಾರಿ ಅಂತೇಳಿ ಟರ್ನ್ ಆಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಫಿಕ್ಸ್ ಆಗಿದೆ, ಸುಪಾರಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ಮುಂಗಡವಾಗಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದರು. ಆಡಿಯೋ ಸಮೇತವಾಗಿ ಇಟ್ಟಿದ್ರು. ತುಮಕೂರು ಎಸ್ಪಿಗೆ MLC ರಾಜೇಂದ್ರ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗಷ್ಟೇ ನೋಡಿದ್ವಿ, A1 ಆರೋಪಿ ಸೋಮು ತಾನಾಗೆ ತಾನು ಬಂದು ಸರೆಂಡರ್ ಆಗಿದ್ದಾನೆ. ಈಗ ಹನಿ ಟ್ರ್ಯಾಪ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸುಪಾರಿ ಕಡೆಯೇ ಕಾಕಿ ಫೋಕಸ್ ಅನ್ನು ಮಾಡ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿತ್ತು ಪೊಲೀಸರು. ಈಗ ಆಲ್ರೆಡಿ A1 ಆರೋಪಿ ಸರೆಂಡರ್ ಆಗಿದ್ದಾನೆ. ಈ ಸುಪಾರಿ ಕೊಲೆ ಯತ್ನ ಬಗ್ಗೆಯೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗಾದರೆ ಈ ಹನಿ ಟ್ರ್ಯಾಪ್ ಕೇಸ್ ಹಾದಿ ಬೀದಿ ಅಂದರೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ದು ಹಾದಿಯನ್ನು ತಪ್ಪಿಡ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊದಲು ಅಬ್ಬರಿಸಿದ ಇಬ್ಬರು ಈಗ ಸೈಲೆಂಟ್ ಆದರು. ಅಪ್ಪ ದಾಖಲೆ ಇದೆ ಅಂದರು, ಇಲ್ಲ ಅಂತಂದರು. ಮಗ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ, ಅಪ್ಪ ಬಿಟ್ಟರು ನಾನು ಹೋರಾಟವನ್ನು ಮಾಡ್ತೀನಿ ಅಂತಂದರು. ಆಮೇಲೆ ಸುಪಾರಿ ಅಂದರು. ಅಪ್ಪ ಮಗ ಇಬ್ಬರು ಯೂಟರ್ನ್ ಹಿಂದೆ ಸರಿಯೋದಕ್ಕೆ ಆ ಒಂದು ಕರಿನೆರಳು ಇದೆಯಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇರಲಿ ನೋಡೋಣ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೆಕ್ಸ್ಟ್ ಸ್ಟೋರಿ. ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಸಿಐಡಿ ತನಿಖಾ ತಂಡ ಚುರುಕುಗೊಳಿಸಿದೆ. 6 ಆಪ್ತ ಸಿಬ್ಬಂದಿಗೆ ಸಿಐಡಿ ನೋಟಿಸನ್ನು ಕೊಟ್ಟಿದೆ. ಇವತ್ತು 3 ಜನಕ್ಕೆ ಹಾಜರಾಗೋದಕ್ಕೆ ಸೂಚನೆ ಕೊಟ್ಟಿತ್ತು. ನಾಳೆ ಇನ್ನುಳಿದಂಥ 3ರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಅಂದರೆ 2 ಹಂತಗಳಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಸಿಐಡಿ ಮುಂದಾಗಿದೆ. ಗೃಹ ಸಚಿವರಿಗೆ ಕಳೆದ ವಾರ ರಾಜಣ್ಣ ಅವರು ದೂರನ್ನು ಕೊಟ್ಟಿದ್ದರು. ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಖುದ್ದು ಮನವಿಯನ್ನು ಕೊಟ್ಟು ಬಂದಿದ್ದರು. ಅಂದರೆ ದೂರಲ್ಲ, ಅದು ಮನವಿಯನ್ನು ಕೊಟ್ಟು ಬಂದಿದ್ದರು. ಆ ಬೆಂಗಳೂರು ಮನೆಯಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು 2 ಬಾರಿ ಅಂತ. ಜೀನ್ಸನ್ನು ಧರಿಸಿ ಬಂದಿದ್ದಂಥ ಯುವತಿ 25ರಿಂದ 30 ವರ್ಷದ ಆಸುಪಾಸಿನ ಯುವತಿ, ತಾನು ವಕೀಲೆ ಅಂತ ಹೇಳ್ಕೊಂಡು ಬಂದಿದ್ಲು. ಆ ಯುವತಿಯ ಜೊತೆಯಲ್ಲಿ ಒಬ್ಬ ಗಡ್ಡಧಾರಿ ಯುವಕ ಕೂಡ ಬಂದಿದ್ದ. ನನ್ನನ್ನು ವೈಯಕ್ತಿಕವಾಗಿ ಮೀಟಿಂಗನ್ನು ಮಾಡಬೇಕು ನಿಮ್ಮ ಜೊತೆ ಅಂತೇಳಿ ಹೇಳಿದಾಗ ಅದಕ್ಕೆ ಅವಕಾಶ ಇಲ್ಲ, ಏನಾದರೂ ಇತ್ತು ಅಂತಂದರೆ ಅಹವಾಲನ್ನು ಕೊಡಿ, ನಾನು ತಗೋತೀನಿ, ಗಮನಿಸ್ತೀನಿ ಅಂತ ಹೇಳಿ ಕಳಿಸ್ದೆ. ಅದಾದ ಬಳಿಕ ಇನ್ನೊಮ್ಮೆ ಬಂದಿದ್ದರು. ನನ್ನ ಕೈ ಹಿಡ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಕಪಾಳು ಕೊಡ್ದಿದ್ದೆ ಅಂಥೇಳಿ ಪರಮೇಶ್ವರ್ ಅವರಿಗೆ ಕೊಟ್ಟಂಥ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗಾಗಿ ಆ ಮನವಿ ಪತ್ರವನ್ನು ಕೊಂಡಂಥ ಗೃಹ ಸಚಿವರು ಅದನ್ನು ಆಧರಿಸಿ ತನಿಖಾ ಕ್ರಮಕ್ಕೆ ನಿರ್ಧಾರವನ್ನು ಮಾಡಿದರು. ರಾಜಣ್ಣವರ ಪುತ್ರ ಕೂಡ ಮೊದಲು ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದರು ನೋಡಿ. ಆ ಬಳಿಕ ಹನಿ ಟ್ರ್ಯಾಪ್ ಅಲ್ಲ, ಸುಪಾರಿ ಅಂತೇಳಿ ಟರ್ನ್ ಆಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಫಿಕ್ಸ್ ಆಗಿದೆ, ಸುಪಾರಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ಮುಂಗಡವಾಗಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದರು. ಆಡಿಯೋ ಸಮೇತವಾಗಿ ಇಟ್ಟಿದ್ರು. ತುಮಕೂರು ಎಸ್ಪಿಗೆ MLC ರಾಜೇಂದ್ರ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗಷ್ಟೇ ನೋಡಿದ್ವಿ, A1 ಆರೋಪಿ ಸೋಮು ತಾನಾಗೆ ತಾನು ಬಂದು ಸರೆಂಡರ್ ಆಗಿದ್ದಾನೆ. ಈಗ
ಹನಿ ಟ್ರ್ಯಾಪ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸುಪಾರಿ ಕಡೆಯೇ ಕಾಕಿ ಫೋಕಸ್ ಅನ್ನ ಮಾಡ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿತ್ತು ಪೊಲೀಸರು. ಈಗ ಆಲ್ರೆಡಿ A1 ಆರೋಪಿ ಸರೆಂಡರ್ ಆಗಿದ್ದಾನೆ. ಈ ಸುಪಾರಿ ಕೊಲೆ ಯತ್ನ ಬಗ್ಗೆಯೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಕೇಸ್ ಹಾದಿ ಬೀದಿ ಅಂದರೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ದು ಹಾದಿಯನ್ನು ತಪ್ಪಿಡ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊದಲು ಅಬ್ಬರಿಸಿದ ಇಬ್ಬರು ಈಗ ಸೈಲೆಂಟ್ ಆದರು. ಅಪ್ಪ ದಾಖಲೆ ಇದೆ ಅಂದರು, ಇಲ್ಲ ಅಂತಂದರು. ಮಗ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ, ಅಪ್ಪ ಬಿಟ್ಟರು ನಾನು ಹೋರಾಟವನ್ನು ಮಾಡ್ತೀನಿ ಅಂತಂದರು. ಆಮೇಲೆ ಸುಪಾರಿ ಅಂದರು. ಅಪ್ಪ ಮಗ ಇಬ್ಬರು ಯೂಟರ್ನ್ ಹಿಂದೆ ಸರಿಯೋದಕ್ಕೆ ಆ ಒಂದು ಕರಿನೆರಳು ಇದೆಯಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇರಲಿ ನೋಡೋಣ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೆಕ್ಸ್ಟ್ ಸ್ಟೋರಿ. ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು CID ತನಿಖಾ ತಂಡ ಚುರುಕುಗೊಳಿಸಿದೆ. 6 ಆಪ್ತ ಸಿಬ್ಬಂದಿಗೆ CID ನೋಟಿಸನ್ನು ಕೊಟ್ಟಿದೆ. ಇವತ್ತು 3 ಜನಕ್ಕೆ ಹಾಜರಾಗೋದಕ್ಕೆ ಸೂಚನೆ ಕೊಟ್ಟಿತ್ತು. ನಾಳೆ ಇನ್ನುಳಿದಂಥ 3 ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಅಂದರೆ 2 ಹಂತಗಳಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ CID ಮುಂದಾಗಿದೆ. ಗೃಹ ಸಚಿವರಿಗೆ ಕಳೆದ ವಾರ ರಾಜಣ್ಣ ಅವರು ದೂರನ್ನು ಕೊಟ್ಟಿದ್ದರು. ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಖುದ್ದು ಮನವಿಯನ್ನು ಕೊಟ್ಟು ಬಂದಿದ್ದರು. ಅಂದರೆ ದೂರಲ್ಲ, ಅದು ಮನವಿಯನ್ನು ಕೊಟ್ಟು ಬಂದಿದ್ದರು. ಆ ಬೆಂಗಳೂರು ಮನೆಯಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು 2 ಬಾರಿ ಅಂತೆ. ಜೀನ್ಸನ್ನು ಧರಿಸಿ ಬಂದಿದ್ದಂಥ ಯುವತಿ 25ರಿಂದ 30 ವರ್ಷದ ಆಸುಪಾಸಿನ ಯುವತಿ. ತಾನು ವಕೀಲೆ ಅಂತ ಹೇಳ್ಕೊಂಡು ಬಂದಿದ್ಲು. ಆ ಯುವತಿಯ ಜೊತೆಯಲ್ಲಿ ಒಬ್ಬ ಗಡ್ಡಧಾರಿ ಯುವಕ ಕೂಡ ಬಂದಿದ್ದ. ನನ್ನನ್ನು ವೈಯಕ್ತಿಕವಾಗಿ ಮೀಟಿಂಗನ್ನು ಮಾಡಬೇಕು ನಿಮ್ಮ ಜೊತೆ ಅಂತೇಳಿ ಹೇಳಿದಾಗ ಅದಕ್ಕೆ ಅವಕಾಶ ಇಲ್ಲ, ಏನಾದರೂ ಇತ್ತು ಅಂತಂದರೆ ಅಹವಾಲನ್ನು ಕೊಡಿ, ನಾನು ತಗೋತೀನಿ, ಗಮನಿಸ್ತೀನಿ ಅಂತ ಹೇಳಿ ಕಳಿಸ್ದೆ. ಅದಾದ ಬಳಿಕ ಇನ್ನೊಮ್ಮೆ ಬಂದಿದ್ದರು. ನನ್ನ ಕೈ ಹಿಡ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಕಪಾಳ ಕೊಡ್ದಿದ್ದೆ ಅಂಥೇಳಿ ಪರಮೇಶ್ವರ್ ಅವರಿಗೆ ಕೊಟ್ಟಂಥ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಆ ಮನವಿ ಪತ್ರವನ್ನು ಕೊಂಡಂಥ ಗೃಹ ಸಚಿವರು ಅದನ್ನು ಆಧರಿಸಿ ತನಿಖಾ ಕ್ರಮಕ್ಕೆ ನಿರ್ಧಾರವನ್ನು ಮಾಡಿದರು. ರಾಜಣ್ಣವರ ಪುತ್ರ ಕೂಡ ಮೊದಲು ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದರು ನೋಡಿ. ಆ ಬಳಿಕ ಹನಿ ಟ್ರ್ಯಾಪ್ ಅಲ್ಲ ಸುಪಾರಿ ಅಂತೇಳಿ ಟರ್ನ್ ಆಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಫಿಕ್ಸ್ ಆಗಿದೆ, ಸುಪಾರಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ಮುಂಗಡವಾಗಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದರು. ಆಡಿಯೋ ಸಮೇತವಾಗಿ ಇಟ್ಟಿದ್ರು. ತುಮಕೂರು SP ಗೆ MLC ರಾಜೇಂದ್ರ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗಷ್ಟೇ ನೋಡಿದ್ವಿ, A1 ಆರೋಪಿ ಸೋಮು ತಾನಾಗೆ ತಾನು ಬಂದು ಸರೆಂಡರ್ ಆಗಿದ್ದಾನೆ. ಈಗ ಹನಿ ಟ್ರ್ಯಾಪ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸುಪಾರಿ ಕಡೆಯೇ ಕಾಕಿ ಫೋಕಸ್ ಅನ್ನ ಮಾಡ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿತ್ತು ಪೊಲೀಸರು. ಈಗ ಆಲ್ರೆಡಿ A1 ಆರೋಪಿ ಸರೆಂಡರ್ ಆಗಿದ್ದಾನೆ. ಈ ಸುಪಾರಿ ಕೊಲೆ ಯತ್ನ ಬಗ್ಗೆಯೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಕೇಸ್ ಹಾದಿ ಬೀದಿ ಅಂದರೆ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ದು ಹಾದಿಯನ್ನು ತಪ್ಪಿಡ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊದಲು ಅಬ್ಬರಿಸಿದ ಇಬ್ಬರು ಈಗ ಸೈಲೆಂಟ್ ಆದರು. ಅಪ್ಪ ದಾಖಲೆ ಇದೆ ಅಂದರು, ಇಲ್ಲ ಅಂತಂದರು. ಮಗ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ, ಅಪ್ಪ ಬಿಟ್ಟರು ನಾನು ಹೋರಾಟವನ್ನು ಮಾಡ್ತೀನಿ ಅಂತಂದರು. ಆಮೇಲೆ ಸುಪಾರಿ ಅಂದರು. ಅಪ್ಪ ಮಗ ಇಬ್ಬರು ಯೂಟರ್ನ್ ಹಿಂದೆ ಸರಿಯೋದಕ್ಕೆ ಆ ಒಂದು ಕರಿನೆರಳು ಇದೆಯಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇರಲಿ ನೋಡೋಣ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೆಕ್ಸ್ಟ್ ಸ್ಟೋರಿ.